ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಅಂತೂ ಶೀಲಾ ಅನ್ಕೊಂಡಾಗೆ ಸೂರ್ಯನಿಂದ ಫಂಕ್ಷನಲ್ಲಿ ಒಂದು ದೊಡ್ಡ ಗಲಾಟೆಯಾಗಿ ಶ್ರುತಿ ತುಂಬ ಬೇಜಾರು ಮಾಡಿಕೊಂಡು ಸೂರ್ಯ ತನ್ನ ತಂದೆಯಾದ ವಾಸುದೇವನ ಮೇಲೆ ಕೈ ಮಾಡ್ದ ಅಂತ ಕೋಪದಿಂದ ಬಂದು ಶೀಲನ್ ಮನೆ ಸೇರ್ಕೊತಾಳೆ. ಅದೇ ರೀತಿ ರವಿ ಶ್ರುತಿಗೆ ಸಮಾಧಾನ ಮಾಡಿ ಹೇಗಾದರೂ ಮಾಡಿ ಶ್ರುತಿನ ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ರವಿ ಕೂಡ ಶ್ರುತಿ ಜೊತೆಗೆ ಅವರ ಮನೆಗೆ ಬಂದು ಸೇರ್ಕೊಳ್ತಾನೆ. ಈ ಕಡೆ ಮನೆಗೆ ಬಂದು ಶಾಂತಿ ಕೋಪದಿಂದ ಕೂಗಾಡ್ತಾ ಇರ್ತಾಳೆ. ಎಲ್ಲ ಇವನಿಂದನೇ ಆಗಿದ್ದು. ಈ ಸೂರ್ಯ ಮತ್ತು ಮೀನ ಇರೋ ಕಡೆ ಯಾವುದೇ ರೀತಿಯಾದ ನೆಮ್ಮದಿ ಇಲ್ಲ. ನನ್ನ ಮಕ್ಕಳನ್ನ ನೆಮ್ಮದಿಯಾಗಿ ಬದುಕಕ್ಕೂ ಬಿಡ್ತಾ ಇಲ್ಲ. ಇವನು ಯಾಕೆ ಹೀಗೆಲ್ಲ ಮಾಡಬೇಕಾಗಿತ್ತು ಅಂತ ಕಿರ್ಚಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಬಂದ ರಂಗನಾಥ, ನಿನ್ಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆಯಾ? ಗಲಾಟೆ ಯಾರು ಶುರು ಮಾಡಿದ್ದು, ಏನಾಗಿದ್ದು ಅಂತ ನೀನು ಕಣ್ಣು ಕಾಣಿಸ್ತಾ ಇಲ್ವೇನೆ ಅಂತ ಕೋಪದಲ್ಲಿ ಕೇಳ್ತಾಳೆ. ಆಗ ಶಾಂತಿ, ನಾನೇನ್ರಿ ಗಲಾಟೆ ಮಾಡಿದ್ದು? ಯಾರು ಗಲಾಟೆ ಮಾಡಿದ್ದು? ಎಲ್ಲ ಮಾಡಿದ್ದು ಇವ್ನು ಸೂರ್ಯನೇ. ಎಲ್ಲೋ ಕುಡ್ಕೊಂಡು ಬಂದಿದ್ದ ಅನ್ಸತ್ತೆ, ಅದಕ್ಕೆ ಇಷ್ಟೆಲ್ಲ ಮಾಡ್ದ. ನಾನು ಅವತ್ತೇ ಹೇಳಿದೆ ಅವನು ಆ ಫಂಕ್ಷನ್ಗೆ ಬರೋದು ಬೇಡ ಅಂತ. ಆದರೆ ನೀವು ಕೇಳಿದ್ರ, ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು. ಅವನೇನೇ ಮಾಡಿದ್ರು ನಿಮಗೆ ಸರಿ. ಅವನಂತೂ ಈ ಮನೇಲಿ ಇರಬಾರ್ದು. ಅವನಿಂದ ನನಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಯಾವುದೇ ಒಂದು ನೆಮ್ಮದಿ ಇಲ್ಲ. ಅವನು ಈ ಮನೇಲಿ ಇರಬಾರ್ದು ಅಂದರೆ ಇರಬಾರ್ದು. ಅವನು ನಮ್ಮ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಕಾಯ್ತಾ ಇರೋನು. ಅವ್ನು ನಮ್ಮ ಮರ್ಯಾದೆಗೆ ಬೆಂಕಿ ಹಚ್ಬಿಟ್ಟ. ಅವನು ಈ ಮನೇಲಿ ಇರೋದಕ್ಕೆ ಯೋಗ್ಯತೆ ಇರೋನಲ್ಲ ಅವನು ಅಂತ ಹೇಳ್ತಾಳೆ. ಆಗ ರಂಗನಾಥ ಕೋಪದಿಂದ ಶಾಂತಿನ ಹೊಡೆಯೋದಕ್ಕೆ ಅಂತ ಹೋದಾಗ ಮನೋಜ ಬಂದು ಶಾಂತಿನ ಕಾಪಾಡ್ತಾನೆ. ಆಗ ಶಾಂತಿ, ರವಿನೂ ಹೋಗಿ ಶ್ರುತಿ ಮನೇಲಿ ಸೇರ್ಕೊಂಡಿದ್ದಾನೆ. ನನ್ನ ಮಗ ಹೋಗಿ ಮನೆ ಅಳಿನಾಗಿ ಅವ್ರ ಮನೇಲಿ ಇರಬೇಕಾ? ನೀವೆಲ್ಲ ಹೇಳ್ತಾ ಇರೋದು ಸರಿ ಇದೆಯಾ ಅಂತ ಕೇಳ್ತಾನೆ. ಆಗ ರಂಗನಾಥ, ನೋಡು, ನಾನು ರವಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಹೋಗಿ ರವಿಗೆ ಕಾಲ್ ಮಾಡ್ತಾನೆ. ರವಿ ಕಾಲ್ ರಿಸೀವ್ ಮಾಡ್ತಿದ್ದಂಗೆ ರಂಗನಾಥ, ಏನಪ್ಪ ಇನ್ನೂ ಮನೆಗೆ ಬಂದಿಲ್ವಾ ನೀನು ಅಂತ ಕೇಳ್ತಾನೆ. ಆಗ ರವಿ, ಅಪ್ಪ ನಾನು ಅವಳಿಲ್ದೆ ಹೇಗೆ ಬರಲಪ್ಪ ಅಂತ ಕೇಳಿದಾಗ ರಂಗನಾಥನ್ಗೆ, ಓ ಹೌದಪ್ಪ, ನಿನಗೆ ಹೆತ್ತು ಹೊತ್ತು ಸಾಕಿರೋ ಅಪ್ಪ ಅಮ್ಮನಿಗಿಂತ ನಿನ್ನೆ ಮೊನ್ನೆ ಬಂದವರೇ ಹೆಚ್ಚಾಗಿದ್ದಾರೆ. ಅಂತೂ ನೀನು ಮನೆ ಅಳಿ ಹಾಕಬೇಕು ಅಂತಿದ್ಯಾ? ಸರಿ, ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ಸೂರ್ಯ ಬಂದು ಮೀನನ್ಗೆ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬರ್ತಾನೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಶಾಂತಿ ತನ್ನ ಕೋಪನೆಲ್ಲ ತೀರ್ಸ್ಕೋಬೇಕು ಅಂತ ಅವರಿಬ್ಬರನ್ನ ನೋಡ್ತಿದ್ದಂಗೆ ಕೆಂಡ ಕರ್ಕೊಂಡು ಜಗಳಕ್ಕೆ ನಿಂತ್ಕೊಳ್ತಾಳೆ. ಸೂರ್ಯ ಮತ್ತು ಮೀನು ನೋಡ್ತಿದ್ದಂಗೆ ಶಾಂತಿ ಕೆಂಡ ಕರ್ಕೊಂಡು, ಬನ್ನಿ, ಈಗ ನಿಮಗೆ ಸಮಾಧಾನ ಆಯ್ತಾ? ಹಾಲು ಕುಡಿದಷ್ಟು ಸಮಾಧಾನ ಆಗಿರಬೇಕಲ್ಲ. ಕೊನೆಗೂ ಗಂಡ ಹೆಂಡತಿ ಸೇರಿಕೊಂಡು ಏನು ಮಾಡಬೇಕು ಅಂತಿದ್ದೀರಾ? ಕೊನೆಗೂ ಮಾಡೇ ಬಿಟ್ರಲ್ಲ. ಫಂಕ್ಷನ್ನೆಲ್ಲ ಹಾಳು ಮಾಡಿ ಇವಾಗ ಬಂದಿದ್ದೀರಾ. ಈಗ ಯಾರನ್ನ ಏನು ಮಾಡಬೇಕು ಅಂತ ಬಂದಿದ್ದೀರಾ? ಕೊನೆಗೂ ನೀವೇನು ಅಂದ್ಕೊಟ್ರೆ ಅದನ್ನು ಸಾಧಿಸ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ ಬಂದು ಶಾಂತಿಗೆ ಬಾಯಿಗೆ ಬಂದಂಗೆ ಬೈತಾನೆ. ಇದೇ ವಿಷಯ ಇಟ್ಕೊಂಡು ಶಾಂತಿ ಸೂರ್ಯ ಮತ್ತು ಮೀನನ್ನ ಮನೆಯಿಂದ ಹೊರಗಡೆ ಹಾಕ್ತಾಳ ಅಥವಾ ಸೂರ್ಯ ಮತ್ತು ಮೀನನ್ನು ಉಳಿಸ್ಕೊಳ್ಳೋದ್ರಲ್ಲಿ ರಂಗನಾಥ ಯಶಸ್ವಿ ಆಗ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಬೇಕಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.